ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡರೆ ಕುಡಿಬೇಕು. ಇರಲಿಲ್ಲ ಅಂತಂದ್ರೆ ಅದು ತಂದು ಒಣಗಿಸಿ ಪೌಡ್ರ್ ಮಾಡಬೇಕು. ಆ ಪೌಡ್ರ್ ಮಾಡಿ ಕರಿಬೇವು ಇದು ಪೌಡ್ರ್ ಮಾಡಿ ಏನು ಮಾಡಬೇಕು, ಸಾಂಬಾರ್ಗಾಗಲಿ ಪಲ್ಯಕ್ಕಾಗಲಿ ಹಾಕ್ತಾನೇ ಇರಬೇಕು. ಅಟ್ಲೀಸ್ಟ್ ಅವ್ರು ಹಂಗೆ ತೊಗೊಲಿಲ್ಲ ಅಂದರೆ ಹಿಂಗಾರ ತಗೋ. ಆಮೇಲೆ ನಾವು ಯಾವಾಗಲೂ ಅಡುಗೆ ಮಾಡೋದ್ರಾಗಲ್ಲ ನಾವು ಎಷ್ಟು ಹಿಂದಕ್ಕಿನವ್ರು ಶಾಣ್ಯರು. ಮೆಂತ್ಯ ಜೀರಿಗೆ ಪುಡಿ ಮಾಡಿಡೋರು, ಜೀರಿಗೆ ಪುಡಿ ಮಾಡಿಡೋರು, ದಾಲ್ಚಿನ್ನಿ ಪುಡಿ ಮಾಡಿಡೋರು. ಆಮೇಲೆ ಊಟದಾಗ ನಾವು ಯಾವಾಗಲೂ ಒಂದೆರಡು ಕರಿ ಮೆಣಸು ತಿಂದ್ರೆ ನಮ್ಗೆ ಏನೂ ರೋಗ ಬರೋಂಗಿಲ್ಲ. ಅದು ಯಾರೂ ತಿನ್ನಂಗಿಲ್ಲ, ಕಳಿಬಾರ್ದು ಅಂತಾರೆ ನೋಡ್ರಿ ಅದನ್ನು ಎಲ್ಲಿನೂ. ಅದಕ್ಕೆ ಅದನ್ನೇ ನಿಮ್ಗೆ ಖಾರ ತಿತ್ತದಲ್ಲ ರೊಟ್ಟಿ ಒಳಗೆ ಬಕ್ರಿ ಒಳಗೆ ಒಂದೆರಡು ಕರಿ ಮೆಣಸು ತೊಗೋದು ಪಟಕ್ನೆ ಅದು ಹಿಂಗೆ ರೊಟ್ಟಾಗಿ ಇಟ್ಕೊಂಡು ತಿಂದು ಕಚ್ಚ ಕ್ಯಾನ್ಸರ್ನು ಕಡಿಮೆ ಆಗ್ತದೆ. ಅದಕ್ಕೆ ಈ ಕರಿ ಮೆಣಸೆಲ್ಲ ಭಾಳ ಚಲೋ ಊಟದಾಗ ತಿನ್ನಿರಿ, ಪುಡಿ ತಿನ್ನಿರಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಪುಡಿಗಳು ಮಾಡಿಟ್ಟಿರ್ತೀನಿ. ಅಡುಗೆ ಮಾಡುವಾಗ ಏನು ಮಾಡ್ತೀನಿ, ಜೀರಿಗೆ ಪುಡಿ ಒಂದಿಷ್ಟು ಹಾಕೋದು, ಚಿಟಿಗೆ ಕರಿಬೇವು ಪುಡಿ ಹಾಕೋದು, ಒಂದಿಷ್ಟು ಇದು ನುಗ್ಗಿಕಾಯಿ ಸೊಪ್ಪಿನ ಪುಡಿ ಹಾಕೋದು, ಮೆಂತ್ಯ ಜೀರಿಗೆ ಪುಡಿ ಹಾಕೋದು. ನೀವು ನೋಡಿರಿ ಇದರಿಂದ ಏನು ಎಷ್ಟು ಲಾಭ ಅದ. ಏನು ರೋಗ ಬರೋಂಗಿಲ್ಲ ಹುಡುಗರಿಗೆ.